ಹಾಯ್ ಫ್ರೆಂಡ್ಸ್, ಹಲೋ. ಇವತ್ತು ನಾನು ನಿಮಗೆ ನಾನು ಚಿಕನ್ ಪೆಪ್ಪರ್ ಗ್ರೇವಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು 1/2 ಕಿಲೋ ಚಿಕನನ್ನು ತಗೊಂಡಿದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ಫ್ರೆಂಡ್ಸ್, ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಇಲ್ಲಿ ಚಿಕನನ್ನು ತಗೊಂಡಿದ್ದೀನಿ 1/2 ಕಿಲೋ. ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಮೊದಲಿಗೆ ಈಗ ಪ್ರಿಪೇರ್ ಮಾಡಲಿಕ್ಕೆ ರೆಡಿ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿನಿ. ಇದು ಏನೂ ಆಗಿದ್ದಲ್ಲ, ಪೆಪ್ಪರ್ ಪೌಡ್ರ್ ಮಾಡಿದ್ದೀನಿ. ನಾನು ಅದರಲ್ಲಿ ಮನೆಯಲ್ಲೇ ಮಾಡಿರೋಂಥ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಒಂದು 4ರಿಂದ 5 ಹಸಿಮೆಣಸು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಮತ್ತು ಶುಂಠಿಯನ್ನು ತಗೊಂಡಿದ್ದೀನಿ. ಶುಂಠಿ ಒಂದು 2 ಇಂಚಷ್ಟು, 1.5 ಇಂಚ್ ಅಥವಾ 2 ಇಂಚಷ್ಟು ತಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ಇಂಚ್ ತಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಹೆಚ್ಚಿ ಇದೇ ಮಿಕ್ಸಿ ಜಾರಿಗೇ ಹಾಕ್ಕೊಳ್ಳೋಣ. ಏನಂದರೆ, ನಾವು ಮನೆಯಲ್ಲೇ ಮಾಡುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಅಲ್ವಾ, ಅದು ಯಾವಾಗಲೂ ನಮಗೆ ಚಿಕನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾವು ರೆಡಿಮೇಡ್ ತಂದು ಹಾಕಿದರೆ ಅದಷ್ಟು ಚೆನ್ನಾಗಿರೋದಿಲ್ಲ. ನಾನು ಅದಕ್ಕೆ ನಾನೇ ಓನಾಗಿ ಪ್ರಿಪೇರ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಜಿಂಜರ್ ಗಾರ್ಲಿಕ್ ಜೊತೆಗೆ ನಾನು ಸ್ವಲ್ಪ ಇದು ಲವಂಗ ಇದೆ ಅಲ್ವಾ, ಅದನ್ನು ತಗೊಂಡಿದ್ದೀನಿ. ನಾನು ಒಂದು 10 ಲವಂಗ ತಗೊಂಡಿದ್ದೀನಿ ಇಲ್ಲಿ. ಹಾಗೆ ಸ್ವಲ್ಪ ಚಕ್ಕೆಯನ್ನು ತಗೊಂಡಿದ್ದೀನಿ. ಒಂದು 3 ಪೀಸಷ್ಟು ಚಕ್ಕೆಯನ್ನು ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಈಗ ಚಿಕ್ಕದಾಗಿ ಪೀಸ್ ಮಾಡಿ ಇದನ್ನು ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರಿಗೇ. ಈಗ ನೋಡಿ, ಇದನ್ನು ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾವು ತರಿಯಾಗಿ ನೋಡಿ ಈ ಥರವಾಗಿ ಒಂಥರ ಪೇಸ್ಟ್ ಮಾಡ್ಕೋಬೇಕು. ತುಂಬ ಏನು ನುಣ್ಣಗೆ ಮಾಡೋದು ಬೇಡ, ಪೀಸ್ ಥರ ಈ ಥರ ಆಗಿದ್ದರೆ ಸಾಕಾಗುತ್ತೆ. ಯಾಕಂದರೆ ನುಣ್ಣಗೆ ಪೇಸ್ಟ್ ಮಾಡಿದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಈ ಥರ ಇದ್ದರೆ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೊಬ್ಬರಿ ಎಣ್ಣೆ ಹಾಕಿದರೆ ಚಿಕನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ, ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆದಮೇಲೆ ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ ಹೆಚ್ಚಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ನಾನು ಇಲ್ಲಿ ಉದ್ದುದ್ದಾಗಿ ಸಿಗಲಿ ತಗೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡೋಣ. ಇದರಲ್ಲಿ ನಾವೇನಂದರೆ ಈರುಳ್ಳಿನೂ ಅಷ್ಟೇ, ಟೊಮೆಟೊನೂ ಹಾಕ್ಕೊಳ್ತೀವಲ್ವ, ಎರಡು ಚೆನ್ನಾಗಿ ಆಯಿಲಲ್ಲೇ ಬೇಯಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಹಾಕಿ ಬೇಯಿಸೋದೇನೂ ಇರಲ್ಲ ಇದರಲ್ಲಿ. ಆದಷ್ಟು ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕಾಗತ್ತೆ. ನೋಡಿ, ಇದು ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ. ಈಗ ಏನಂದರೆ, ಇದಕ್ಕೆ ನಾವು ಈಗ ಹೆಚ್ಚಿ ಇಟ್ಕೊಂಡಿದ್ದೀವಲ್ವ ಟೊಮೆಟೊ, ಅದನ್ನು ಹಾಕೋಬೇಕಾಗುತ್ತೆ. ಈಗ ನೋಡಿ, ನಾನು ಈಗ ಸ್ವಲ್ಪ ಬ್ರೌನ್ ಆದಂಗೆ ಆಗಿದೆ ಈರುಳ್ಳಿ. ಈಗ ಹೆಚ್ಚಿ ಇಟ್ಕೊಂಡಿದ್ದೀವಲ್ವ ಟೊಮೆಟೊ, ನಾನಿಲ್ಲಿ 2 ಟೊಮೆಟೊ ತಗೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಚಿ ತಗೊಂಡಿದ್ದೀನಿ ಟೊಮೆಟೊವನ್ನು. ಈಗ ಇದು ಕೂಡ ಆಯಿಲಲ್ಲಿ ಚೆನ್ನಾಗಿ ಬೆಂದು, ಈ ಟೊಮೆಟೊ ಇದೆ ಅಲ್ವಾ, ಆಯಿಲಲ್ಲೇ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗಬೇಕು. ಆ ಥರವಾಗಿ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಆ್ಯಡ್ ಮಾಡೋ ಅಂತ ಇಲ್ಲ. ನೋಡಿ, ಇದು ಹೀಗೆ ಬೇಯಲಿಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು. ಆವಾಗ ಇದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಅಂದರೆ ಈ ಟೊಮೆಟೊ ಇದೆ ಅಲ್ವಾ, ಕ್ಲೀನಾಗಿ ಕರಗಬೇಕು. ಆವಾಗಲೇ ಗ್ರೇವಿಗೆ ಒಳ್ಳೆ ಟೇಸ್ಟ್ ಬರೋದು. ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು, ಅದು ಅಷ್ಟು ಚೆನ್ನಾಗಿ ಆಗಲ್ಲ ಟೇಸ್ಟ್. ಅದಕ್ಕೋಸ್ಕರ ಈ ಥರ ಹಾಕಿದ್ದೀನಿ. ನೋಡಿ, ಇದು ಆಲ್ಮೋಸ್ಟ್ ಈಗ ಟೊಮೆಟೊ ಇದೆ ನೋಡಿ, ಈ ಮುಟ್ಟಿದರೆ ಸ್ಮ್ಯಾಶ್ ಆಗಬೇಕು. ಈ ಥರ ಆದರೆ ಇದು ಆಲ್ಮೋಸ್ಟ್ ಈಗ ಆಗಿದೆ ಅಂತಾನೆ. ಈಗ ನಾವು ಆಲ್ರೆಡಿ ವಾಶ್ ಮಾಡಿರುವಂಥ ಚಿಕನ್ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ಈಗ ನಾನು ಚಿಕನನ್ನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ ಚಿಕನ್ ಹಾಕಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳೋಣ. ಹಾಗೆ 1 ಸ್ಪೂನಷ್ಟು ಸಾಲ್ಟನ್ನು ಮೊದಲಿಗೆ ಹಾಕ್ಕೊಳ್ತೀನಿ ನಾನು, ಮತ್ತು ಕೊನೆಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳೋದು, ಮತ್ತು ಹಾಕಲಿಕ್ಕೆ ಹೋಗೋದಿಲ್ಲ ಇಲ್ಲ ಅಂದರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು. ನೀರನ್ನು ಆ್ಯಡ್ ಮಾಡೋದೇನು ಬೇಡ. ಚೆನ್ನಾಗಿ ಆಯಿಲಲ್ಲಿ ಬೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಲ್ವಾ.
ನೋಡಿ ಈಗ ಇದನ್ನು ಕ್ಲೀನಾಗಿ ಸೆಟ್ ಮಾಡಿಕೊಂಡು ಒಮ್ಮೆ ನೋಡ್ಕೊಳ್ಳಿ. ಈಗ ನಾವೇನು ಮಾಡೋಣ ಅಂದರೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಇದು ಯಾಕಂದರೆ ಇದು ಈ ಆಯಿಲಲ್ಲೇ ಬೇಯಬೇಕು. ಹಾಗೆ ಚಿಕನ್ ಬೇಯಲಿಕ್ಕೆ ಬಿಟ್ಟಾಗ ಅದು ನೀರನ್ನು ಸ್ವಲ್ಪ ಬಿಟ್ಟಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ಈಗ ನೋಡಿ ಇದು ಆಯಿಲೆಲ್ಲ ಮೇಲ್ಗಡೆ ಬಿಡ್ತಾ ಇದೆ, ನೀರಿನ ಅಂಶವನ್ನು ಬಿಟ್ಟಿದೆ ನೋಡಿ. ಈಗ ನಾವು ಆಲ್ರೆಡಿ ಆವಾಗಲೇ ನಾವೇನು ತರಿಯಾಗಿ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀವಲ್ವ, ಈಗ ಆ ಪೇಸ್ಟನ್ನು ನಾವು ಈಗೇನು ಮಾಡೋಣ ಇದಕ್ಕೇ ಹಾಕ್ಕೊಳ್ಳೋಣ. ಈಗ ಯಾವುದೇಳಿ ಜಿಂಜರ್ ಗಾರ್ಲಿಕ್ ಆಮೇಲೆ ಚಿಲ್ಲಿ ಆಮೇಲೆ ಚಕ್ಕೆ ಲವಂಗ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀವಲ್ವ, ಈ ಥರವಾಗಿ ಇದನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಕ್ಲೀನಾಗಿ ಎಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ಒಮ್ಮೆ ಈಗ ಮಿಕ್ಸ್ ಮಾಡೋಣ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇದಕ್ಕೆ ಬೇರೆ ಯಾವುದೇ ರೀತಿಯ ಬೇರೆ ಎಕ್ಸ್ಟ್ರಾ ಖಾರ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಚಿಲ್ಲಿ ಹಾಕಿದ್ದೀನಲ್ವ, ಗ್ರೀನ್ ಚಿಲ್ಲಿ, ಹಾಗೆ ಮತ್ತು ಪೆಪ್ಪರ್ ಕೂಡ ಹಾಕಿರೋದ್ರಿಂದ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರನ್ನೇ ಯೂಸ್ ಮಾಡ್ತಾಯಿಲ್ಲ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಲ್ವ ನಾವು. ಈಗ ನಾನು ಏನು ಮಾಡ್ತೀನಂದರೆ ನೋಡಿ ಇಲ್ಲಿ ಒಂದು ಅರ್ಧ ಗ್ಲಾಸ್ಗಿಂತನೂ ಕಡಿಮೆ ಇದೆ ನೀರು. ಇದನ್ನು ಆ ಮಿಕ್ಸಿಯಲ್ಲಿ ಸ್ವಲ್ಪ ಖಾರ ಎಲ್ಲ ಇದೆ ಅಲ್ವಾ, ಅದಕ್ಕೆ ಹಾಕ್ಕೊಂಡು ಅದೇ ನೀರನ್ನು ಇದಕ್ಕೆ ಹಾಕ್ತೀನಿ. ಮತ್ತು ಎಕ್ಸ್ಟ್ರಾ ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಒಂದು ಕುದಿ ಬರಲಿಕ್ಕೆ ಬಿಡೋಣ. ನೋಡಿ ಈಗ ಇದು ಕುದಿ ಬರ್ತಾ ಇದೆ ನೋಡಿ, ಆಯಿಲೆಲ್ಲ ಬಿಟ್ಟಿದೆ ಮೇಲ್ಗಡೆ ಅಲ್ವಾ. ಈಗ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ನಲ್ವ ಪೆಪ್ಪರ್ ಪೌಡರ್, ಅದನ್ನು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಳ್ಳಿ. ನಾನು ಒಂದು ಅಂದಾಜಿನ ಪ್ರಕಾರವಾಗಿ ಇದನ್ನು ಹಾಕ್ಕೊಳ್ತೀನಿ ಪೆಪ್ಪರ್ ಪೌಡರನ್ನು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನು ತುಂಬ ವಿಪರೀತ ಖಾರ ಅನಿಸಲ್ಲ ನಿಮಗೆ. ನಾನು ಗ್ರೀನ್ ಚಿಲ್ಲಿನೂ ತುಂಬ ಏನು ಖಾರ ಇಲ್ಲ ಅದು, ಹಾಗಾಗಿ ಪೆಪ್ಪರ್ ತುಂಬ ಚೆನ್ನಾಗಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗ್ರೇವಿನೂ ಅಷ್ಟೇ ತೆಳು ಬೇಕಾ ಅಥವಾ ದಪ್ಪ ಬೇಕಾ ಅಂತ ನೀವು ಇವಾಗಲೇ ನೀರು ಹಾಕ್ಕೋಬೇಕಾಗತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ನಾವು ಅದನ್ನು ಸೆಟ್ ಆಗಲಿಕ್ಕೆ ಬಿಡೋಣ. ನೋಡಿ ಈಗ ಆಲ್ಮೋಸ್ಟ್ ಇದಾಗಿದೆ ನೋಡಿ, ಆಯಿಲೆಲ್ಲ ಬಿಟ್ಟಿದೆ. ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಳ್ಳೆ ಪೆಪ್ಪರ್ ಇದು ಕಲರ್ ಹೇಗೆ ಬಂದಿದೆ ನೋಡಿ. ಈಗ ಇದು ಆಗಿದೆ, ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ನಾನೀಗ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಪೆಪ್ಪರ್ ಗ್ರೇವಿ ಹೇಗೆ ಬಂದಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.